ಕೃಷ್ಣಯ್ಯ ಎಂದು ನಾನು ಕುಂಬಾರಗುಂಡಿಯ ಸಂಘದ ಪದಾಧಿಕಾರಿಯಾಗಿ ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಇಲ್ಲಿ ಸೇರಿರುವಂಥ ನಮ್ಮ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ನಾವು ಈ ಕೋದಂಡರಾಮ ಭಜನೆ ಮಂದಿರವನ್ನು 1946ರಲ್ಲಿ ಸ್ವಾತಂತ್ರ್ಯ ಬರೆದಿರೋ ಮೊದಲೇ ಈ ಕೋದಂಡರಾಮ ಭಜನೆ ಮಂದಿರವನ್ನು ಇದರ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅದು ನಾವಲ್ಲ, ನಮ್ಮ ಹಿರಿಯರು, ನಮ್ಮ ಬಡಾವಣೆಯ ಹಿರಿಯರು ಆದ ಗಂಗಪ್ಪನವರು, ಕೊಲ್ಲಪ್ಪನವರು, ನರಸಪ್ಪನವರು ಮತ್ತೆ ಇಲ್ಲಿರುವಂತ ಎಲ್ಲ ನಮ್ಮ ಕುಂಬಾರಗುಂಡಿ ಬಡಾವಣೆಯ ಅವರ ತಂದೆ ತಾಯಿಗಳು ಮತ್ತೆ ಅವರ ತಾತ ಮುತ್ತಾದಿರು ಇಲ್ಲಿ ವಾಸವಾಗಿದ್ದರು. ಈ ಭಜನೆ ಮಂದಿರವನ್ನು ಸಂಸ್ಥೆ ನಮ್ಮ ಸಂಘದಿಂದ ಸಂಸ್ಥಾಪನೆ ಮಾಡಿ 1946ರಿಂದ 2026ರವರೆಗೆ 80 ವರ್ಷಗಳಾಗಿದೆ. ಈ ಸಂಘವನ್ನು ಸಂಸ್ಥೆ ಮಾಡಿ 80 ವರ್ಷಗಳಾಗಿದೆ. ಈ ಸಂಘದಲ್ಲಿ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ, ಈ ಸಂಘವು ಅಲ್ಲಿ ಮುಂಭಾಗದಲ್ಲಿತ್ತು. ಆಗ ನಗರಸಭೆ ಕಾರ್ಪೊರೇಷನ್ ಅವರು ಈ ಸಂಘವನ್ನು ಕೆಡವಿ ಇಲ್ಲಿ ಸ್ಥಳವನ್ನಾಗಿ 1963ರಲ್ಲಿ ನಮಗೆ ನೀಡಿದರು. ಆದುದರಿಂದ ನಾವು ಎಲ್ಲರೂ ಸೇರಿ, ಎಲ್ಲ ಕುಂಬಾರಗುಂಡಿ ನಿವಾಸಿಗಳು ಸೇರಿ 1956 5ನೇ ತಾರೀಕು 6ನೇ ತಿಂಗಳು 1963ರಂದು ಈ ಸಂಘವನ್ನು, ಸಂಸ್ಥೆಯನ್ನು, ಕುಂಬಾರಗುಂಡಿ ಪರವಾಗಿ ಕೋದಂಡರಾಮ ಭಜನೆ ಮಂದಿರವನ್ನು ನಾವುಗಳೆಲ್ಲ ಸೇರಿ ನಾವು ಸಂಸ್ಥೆಯನ್ನು ಮಾಡಿ ಈಗಿನವರೆಗೆ 1900 ಈ ಭಕ್ತ ಮಂಡಳಿ, ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯು 1975ರಿಂದ ಸ್ವಾಮಿಗಳು ಮಾಲೆಯನ್ನು ಧರಿಸಿ 45 ದಿವಸ, ಈಗ ಈ ದಿನ ಯಾವ ರೀತಿ ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಭಜನೆಯನ್ನು ಮಾಡುತ್ತಾ ಪೂಜೆಯನ್ನು ಮಾಡುತ್ತಾ ಅವರು ಒಂದು ಹೊತ್ತಿನಲ್ಲಿ ಒಂದೇ ಹೊತ್ತು ಊಟ ಮಾಡುತ್ತಿದ್ದರು, ಒಂದೇ ಸಮಯ ಊಟ ಮಾಡುತ್ತಿದ್ದರು. ಮತ್ತೆ ಸಾಯಂಕಾಲ ಇದೇ ರೀತಿ 6 ಗಂಟೆಯಿಂದ 8 ಗಂಟೆವರೆಗೂ ಭಜನೆ ಮಾಡುತ್ತಿದ್ದರು, ತಣ್ಣೀರು ಸ್ನಾನ ಮಾಡಿ. ಮತ್ತೆ ಮನೆಗೆ ಹೋಗುದಿರ, ಇಲ್ಲೇ ವಾಸವಾಗಿದ್ದು, ಇಲ್ಲೇ ಇದ್ದು, ಇಲ್ಲೇ ಅವರು ಕೈಯಿಂದ ಮಾಡಿಕೊಂಡು ಅವರೇ ತಿಂತಾ ಇದ್ರು. ಇದೇ ರೀತಿಯಲ್ಲಿ 1975ರಿಂದ 2026ವರೆಗೆ ಇದೇ ರೀತಿ ಭಜನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ ಒಗ್ಗಟ್ಟಿದ್ದರೆ ನಮ್ಮ ಕುಂಬಾರಗುಂಡಿಯ ಪದಾಧಿಕಾರಿಗಳು ಮತ್ತು ನಿವಾಸಿಗಳು ಒಗ್ಗಟ್ಟಾಗಿದ್ದು ಈ ಯಶಸ್ಸನ್ನು ನಾವು ಗಳಿಸಿದ್ದೀವಿ. ಈಗ ಇದೇ ರೀತಿ ಇನ್ನು ಮುಂದೆ ನಾವಲ್ದಿರ ನಮ್ಮಲ್ಲಿ ಇರೋಂಥ ಅವರ ಮಕ್ಕಳು ಇದನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವು ಕಳಕಳಿಯಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಸಂಸ್ಥೆಯನ್ನು ನಿಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಲ್ಲಿ ಇರುವಂತ ಎಲ್ಲ ಸ್ವಾಮಿಗಳಿಗೂ ಸಹ ನನ್ನ ದೊಡ್ಡ ನಮಸ್ಕಾರ. ಈ ದಿನ ಶ್ರೀ ಕೋದಂಡರಾಮ ಭಜನಾ ಮಂದಿರ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಭಕ್ತ ಮಂಡಳಿ ವತಿಯಿಂದ ಇವತ್ತು ಅಯ್ಯಪ್ಪ ಸ್ವಾಮಿಗೆ ಭಕ್ತಿ ಪೂರ್ವಕವಾಗಿ ಭಜನೆಯನ್ನು ಏರ್ಪಡಿಸಲಾಯಿತು. ಈ ಸಂಸ್ಥೆ ಇಲ್ಲೇನಿದೆ, ಕುಂಬಾರಗುಂಡಿ ಪದಾಧಿಕಾರಿಗಳು ನಡೆಸ್ತಾ ಇರುವಂತಹ ಸಂಸ್ಥೆ ಸುಮಾರು 8 ದಶಕಗಳ ಸುದೀರ್ಘ ಕಾಲದಲ್ಲಿ ನಡ್ಕೊಂಡ್ ಬಂದಿದೆ. ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗತ್ತೆ, ಇಲ್ಲಿ ಎಲ್ಲರೂ ಭಕ್ತಿ ಪರವಶರಾಗಿದ್ದಾರೆ ಸ್ವಾಮಿಗಳು. ಸೊ ಅವರ ನಿಷ್ಠೆ, ಅವರ ಸ್ವಾಮಿ ನಿಷ್ಠೆ ಎಲ್ಲ ನೋಡಿ ನಮ್ಗೆ ಒಂಥರ ಖುಷಿ ಆಗುತ್ತೆ, ನಮಗೂ ಸಹ ಒಂಥರ ಇನ್ಸ್ಪೈರೇಷನ್ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು ಸಮಸ್ತ ಜನತೆಗೆ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ ಸ್ಲೈಡ್ ಮಾಡುವ ಅತ್ಯಂತ ಪ್ರೀತಿಯ ನಮಸ್ಕಾರಗಳು. ನಿಜವಾಗ್ಲೂ ಬಹಳ ಖುಷಿ ಕೊಡುತ್ತೆ, ಜೀವನ ಪಾವನ ಅನ್ಸುತ್ತೆ. ಯಾಕಂತಂದ್ರೆ ನನ್ನ ಪೂರ್ವಿಕರು ಏನು ಕುಂಬಾರಗುಂಡಿಯಲ್ಲಿ ಸತತವಾಗಿ ಸುಮಾರು 8 ದಶಕಗಳ ಕಾಲ ಚಂದ ರಹಿತ, ವರ್ಗ ರಹಿತ, ಪ್ರೇಮ ಭರಿತ, ಸುಧಾಮ ಶಾಮ ಗೆಳೆತನವನ್ನು ಹೊತ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾಡನ್ನು ಕಟ್ಟುವ ಕೆಲಸ ಮಾಡಿದ್ದಾರೆ, ರಾಷ್ಟ್ರವನ್ನು ಕಟ್ಟುವ ಕೆಲಸ ಮಾಡಿದ್ದಾರೆ. ಇಲ್ಲಿನ ಜನ ಶಾಂತಿ ಪ್ರಿಯರು. ಸರ್ವ ಧರ್ಮಗಳ ಸಮನ್ವಯದ ಮೇರೆಗೆ ಭವ್ಯ ಭಾರತ ನಿರ್ಮಾಣ ಆಗ್ಲಿ ಅಂತೇಳಿ ಸ್ವಾತಂತ್ರ್ಯಕ್ಕೆ ಮುನ್ನ 1946ರಲ್ಲಿ ಇಲ್ಲಿ ನನ್ನ ಪೂರ್ವಿಕರು, ನನ್ನ ಹಿರಿಯ ಅಜ್ಜ
ಇಲ್ಲಿದ್ದಾರೆ ಅವರ ಒಂದು ವಾರಸುದಾರರು. ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ ಅಂತಂದ್ರೆ, ಕೋದಂಡರಾಮ ಭಜನೆ ಮಂದಿರ ಅಂದ್ರೆ ಕೇವಲ ಭಜನೆ ಮಾಡೋದಿಕ್ಕಲ್ಲ, ದೇಶ ಕಟ್ಟುವ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಸನಾತನ ಹಿಂದೂ ಧರ್ಮವನ್ನು ಪಾಲನೆ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡು ಚಂದರಹಿತ ವರ್ಗರಹಿತ ಏನು ಮಾಡ್ತಾ ಇದ್ದಾರೆ ಜಾತ್ಯತೀತ ಮನೋಭಾವದಿಂದ, ಇಲ್ಲಿ ಎಲ್ಲ ವರ್ಗದ ಸಮಾಜ ಸೇರಿದೆ. ನಿಜವಾಗ್ಲೂ ಈ ಒಂದು ಪ್ರಯತ್ನದಲ್ಲಿ ಇಲ್ಲಿನ ಗ್ರಾಮದ ಹಿರಿಯರಿಗೂ ಎಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರ ಸಲ್ಲಿಸುತ್ತಾ, ಪ್ರಾಂತ ಸ್ಮರಣೀಯರು ನನ್ನ ಪೂಜ್ಯ ಗುರುಗಳಾದ ಬಾಬು ಗುರುಸ್ವಾಮಿರವರು. ಬಹುಶಃ ಅವರು 54 ವರ್ಷಗಳ ಕಾಲ ಅಯ್ಯಪ್ಪ ಮಾಲೆ ಧರಿಸಿಕೊಂಡು ಭಗವಂತನ ಸೇವೆ ಮಾಡಿಕೊಂಡು ವರ್ಷಕ್ಕೆ 3 ಸಲ ಶಬರಿಮಲೆಗೆ ಹೋಗಿ ಬರ್ತಾ ಇದ್ದಾರೆ. ಅವರ ಸುಪುತ್ರ ಕಾರ್ತಿಕ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿನ ಭಕ್ತಾದಿಗಳು ಎಂತ ಶಾಂತಿ ಪ್ರಿಯರು ಅಂದ್ರೆ, ನಿಜವಾಗ್ಲೂ ಭಜನೆ ಮಾಡ್ತಾ ಇದ್ರೆ ಬಾನಂಗಳದಲ್ಲಿ ಬಾಣ ಬಿರುಸುಗಳ ವಯ್ಯಾರದ ಚಿತ್ತಾರ ಕಣ್ಣಿಗೆ ಹಬ್ಬ ಮೂಡಿಸಿದಂತೆ, ದನಿದ ಮನಸ್ಸಿಗೆ ಸಂಗೀತ ಮುದು ನೀಡುವ ಸಂಜೀವನಂತೆ ಇವತ್ತು ಭಗವಂತನ ಕೃಪೆಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ದೀರಲ್ಲ, ಬಹಳ ಖುಷಿ ಇದೆ. ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ ಅಯ್ಯಪ್ಪ ಭಕ್ತಾದಿಗಳಿಗೆ, ಈ ಗ್ರಾಮದ ಹಿರಿಯರಿಗೆ, ಈ ದೇವಸ್ಥಾನ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಎಲ್ಲ ಸುಮಾರು 65ರಿಂದ 70 ವರ್ಷ ದಾಟಿದೆ, ಇನ್ನ ನವ ಯುವಕರಂತೆ ಓಡಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಸಂಜಯ್ ಎಕ್ಸ್‌ಪ್ರೆಸ್ ನ ಸಿಇಒ ಬಂದಿದ್ದಾರೆ, ನನ್ನ ಕುಟುಂಬ ವರ್ಗದವರು ಬಂದಿದ್ದಾರೆ. ಬಹಳ ಖುಷಿ ಅನಿಸಿದೆ ಸ್ನೇಹಿತರೆ. ನಿಜವಾಗ್ಲೂ ನಾನಿವತ್ತು ತುಂಬಾ ಬಿಸಿ ಇದ್ದೆ ಅಫಿಷಿಯಲ್ ಆಗಿ, ಆದ್ರೂ ಸಹ ಅದನ್ನ ಬದಿಗೊತ್ತು ದೇವರ ಕೆಲಸ ಮಾಡೋದಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದೀರಲ್ಲ, ನಿಮ್ಗೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗಿದೆ. ನಿಮ್ ಸೇವೆಗೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಕಂಕಣ ಕಟ್ಕೊಂಡು ನಾನು ಸೇವೆ ಮಾಡ್ತೀನಿ. ಧರ್ಮ ರಕ್ಷಣೆ ಮಾಡೋಣ. ಎಂತ ಧರ್ಮ ರಕ್ಷಣೆ ಮಾಡೋಣ ಅಂತಂದ್ರೆ, ಜಾತ್ಯತೀತ ಮನೋಭಾವನೆಯನ್ನು ಬೆಳೆಸ್ಕೊಂಡು ಎಲ್ಲ ಧರ್ಮನ ಪಾಲನೆ ಮಾಡೋಣ, ಸಮಾಜದ ಮುಖ್ಯವಾಹಿನಿಗೆ ಹೋಗೋಣ. ನೀವೆಲ್ಲ ಸಹಕಾರ ಮಾಡ್ಬೇಕಂತೆಲ್ಲ ಕೋರ್ತಾ, ನಮ್ಮ ಹೆಸರಾಡು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಸುಮಾರು ಈ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಧಾರ್ಮಿಕ ಸೇವೆ ಮಾಡಿರ್ತಕ್ಕಂಥ ಇಲ್ಲಿನ ನನ್ನ ಕುಟುಂಬ ವರ್ಗದವರ ಅಲ್ಲದೆ ಹೋದ್ರು ಸಹ ನನ್ನ ರಕ್ತಕ್ಕೆ ಹತ್ರವಾಗಿರ್ತಕ್ಕಂಥ ನನ್ನ ಗ್ರಾಮದ ಹಿರಿಯರಿಗೆ ಅತ್ಯಂತ ಪ್ರೀತಿಯಿಂದ ನಮಸ್ಕಾರ ಮಾಡುತ್ತಾ, ಮತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೊಂದಿಗೆ ಮತ್ತೆ ಗುರುಗಳ ದರ್ಶನ ಪಡ್ಕೊಂಡು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇನ್ನ 10 ನಿಮಿಷಗಳ ಕಾಲ ನನಗೆ ಅವಕಾಶ ಕೊಟ್ರೆ ಇವ್ರಿಗೆ ಗೌರವ ಸಮರ್ಪಣೆ ಮಾಡಿದ್ರೆ ಜೀವನ ಪಾವನ ಆಗುತ್ತೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ. ಇದು ಯಾವುದೇ ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ, ಲಾಭಕ್ಕಾಗಿ ಮಾಡ್ತಾ ಇಲ್ಲ, ಅಥವಾ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ. ಇದು ಧರ್ಮ ಕಟ್ಟೋ ಕೆಲಸ ಮಾಡ್ಬೇಕು. ನಾವು ನೀವೆಲ್ಲ ಸೇರಿ ಧರ್ಮ ಕಟ್ಟಿದ್ರೆ ಇವತ್ತು ಸನಾತನ ಹಿಂದೂ ಧರ್ಮ ಒಳ್ಳೆ ರೀತಿಯಲ್ಲಿ ಮುಂದುವರಿತದೆ ಅಂತ ನನ್ನ ಭಾವನೆ. ಆ ಧರ್ಮದ ಜೊತೆಗೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಎಲ್ಲಾ ಧರ್ಮಗಳ ಜೊತೆ ಸೇರಿ ನಾವೆಲ್ಲ ಸಮಾಜದತ್ತ ಹೆಜ್ಜೆ ಹಾಕೊಂಡು ನಾವು ನೀವೆಲ್ಲ ಸೇರಿ ಕಂಕಣ ಕಟ್ಕೊಂಡು ಕೆಲಸ ಮಾಡ್ತಾನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಪ್ರೀತಿಯಿಂದ ವಂದಿಸಿ ನನ್ನ ಮಾತಿಗೆ ವಿರಾಮ ತಕ್ಕೊಳ್ಳಿ. ಸಂಘದ ಪದಾಧಿಕಾರಿಗಳು, ಹಿರಿಯರು, ಕಿರಿಯರು, ಇದರಲ್ಲಿ ಬಾಲ್ಯ ಮಕ್ಕಳು ನೋಡ್ತಾ ಇದ್ರ ಮಕ್ಕಳು, ಅಕ್ಕಪಕ್ಕದವ್ರು ಎಲ್ಲರೂ ನಾವು ಇಲ್ಲಿ ಭಜನೆ ಮಾಡೋದಿಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಅಕ್ಕಪಕ್ಕ ಇಲ್ಲಿ ನೋಡ್ತಾ ಇದೀರಿ ನೀವು, ನಮ್ಮ ಮುಸ್ಲಿಂ ಸಮುದಾಯದವರು ಅಕ್ಕ ಇಲ್ಲಿ ಹಿಂದೆ ಮುಂದೆ ಎಲ್ಲಾರು ಯಾವ್ದಕ್ಕನೆಲ್ಲ ಒಗ್ಗಟ್ಟಾಗಿ ಇಲ್ಲಿ ಏನೇ ಒಂದು ಭಜನೆ ಆಗ್ಲಿ, ನಾವು ಈ ಸಂಕ್ರಾಂತಿಗೆ 14ನೇ ತಾರೀಕಿಗೆ ಭಜನೆ ಎತ್ತುತ್ತೀವಿ. ಬೆಳಿಗ್ಗೆ 4 ಗಂಟೆಗೆ ಬರ್ತಾರೆ ಎಲ್ಲ ನಮ್ಮ ಪದಾಧಿಕಾರಿಗಳು, ಹಿರಿಯರು, ಮುಖಂಡರು, ಮತ್ತೆ ಎಲ್ಲರೂ ಬರ್ತಾರೆ, ದೊಡ್ಡವರು ಚಿಕ್ಕವರು ಎಲ್ಲರೂ. ಭಜನೆ ರಾಮ ಮಂದಿರದ್ದು ಸುಮಾರು ಒಂದು 10 ದಿನ ಭಜನೆ ಹತ್ಬಿಟ್ಟು, ಸಂಕ್ರಾಂತಿ ಅಂತೂ ರಾಮಂದು ದೀಪ ಹೊತ್ಕೊಂಡು ಭಜನೆ ಹೊತ್ಕೊಂಡು ಧರ್ಮರಾಜ ದೇವಸ್ಥಾನ ಮತ್ತೆ ಸುತ್ತಮುತ್ತಲಿರೋ ಪ್ರದೇಶ ಎಲ್ಲ ಸುತ್ಕೊಂಡ್ ಬಂದು ಭಜನೆ ಹಚ್ಚುತ್ತೀವಿ. ಇದು ಸುಮಾರು ಒಂದು ದೊಡ್ಡವ್ರು ಹೇಳ್ದಂಗೆ 80 ದಶಕದ ಕಾಲದಿಂದ ನಡೀತಾ ಇತ್ತೆ. ಹಿರಿಯ ಆಧಾರ ನಮ್ಮ ತಾತ ಮುತ್ತಾತರು ಅವರು, ಆಮೇಲೆ ಅದಾದ ನಂತರ ನಮ್ಮ ಧರ್ಮಾಧಿಕಾರಿಗಳು ಮತ್ತೆ ನಮ್ಮ ಹಿರಿಯ ಮುಖಂಡರು ಎಲ್ಲರೂ ಮಾಡ್ತಾ ಇರೋದು. ಅದಾದ್ಮೇಲೆ ಮತ್ತೆ ಅಯ್ಯಪ್ಪ ಸೇವೆ ಮಾಡ್ಕೊಂಡು ಎಂದಕ್ಕೊಂದು ಗಳಿಸ್ಕೊಂಡು ಹೋಗ್ತಾ ಇದೀವಿ. ಹೀಗೆ ಮಾಧ್ಯಮ ಸ್ನೇಹಿತರಿಗೆ ನಮ್ಗೆ ಯಾವುದೇ ಒಂದು ಇದಿದ್ರು ವರ್ಷ ಬಂದು ನಮ್ಮೆಲ್ಲದಕ್ಕೂ ಪ್ರೋತ್ಸಾಹ ಮಾಡ್ಬೇಕಂದು ನಮ್ಮೆಲ್ಲರೂ ಕೇಳ್ಕೊತಾ ಇದ್ದೀವಿ. ನಮ್ಮ ಕಿರಿಯ ಮುಖಂಡರು ಇದ್ದಾರೆ, ಎಲ್ಲರಿಗೂ ನಾವು ಸ್ವಾಮಿ ಅಯ್ಯಪ್ಪ ಭಕ್ತ ಮಂಡಳಿ ಮತ್ತು ಶ್ರೀ ಕೋದಂಡರಾಮ ಭಜನಾ ಮಂದಿರದಿಂದ ನಾವು ಮಾಧ್ಯಮ ಮಿತ್ರರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಸ್ವಾಮಿ ಶರಣ.